ಯಾಕಂದ್ರೆ ಸರ್ ಎಲ್ಲರೂ ಕೂಡ ಅವತ್ತು ಮಾಧ್ಯಮಗಳಿಗೆ ತಪ್ಪು ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರು, ಮಾಧ್ಯಮಗಳ ವಿರುದ್ಧ ಮಾತಾಡಿದ್ರು, ಸದನದಲ್ಲಿ ಮಾತಾಡಿದ್ರು. ಯಾರು ಏನ್ ಮಾಧ್ಯಮ ವಿರುದ್ಧ ಯಾರು ಮಾತಾಡಿದಾರೆ? ಯಾರು ಹೇಳಿದ್ರು? ನಾವೆಲ್ಲರಿ FIR ಆಗ್ಬೇಕಂತ ಹೇಳಿದೀವಿ ನಿಮಗೆ. ಯಾರು ಏನು ನೋಡಿ, ನೀವ್ ಹೇಳ್ತಾ ಇರೋದು ನಾವು ಮೀಡಿಯಾದವ್ರ ಮೇಲೆ FIR ಮಾಡಿ ಅಂತ ಹೇಳಿ. ಯಾರು ಹೇಳಿದಾರೆ? ಹೇಳಿ, ಯಾರು ಹೇಳಿರೋದು? ಏನಂತ ಸದನದಲ್ಲಿ ಮಾಧ್ಯಮದವ್ರು ತಪ್ಪಿರೋದು ಅವ್ರು ಕೂಡ ಅದು ನನಗೆ ಗೊತ್ತಿಲ್ಲ. ಇವ್ರು ಯಾರು ಈಗ ನೀವ್ ಹೇಳೋದು ನಾನ್ ಸಮರ್ಥನೆ ಮಾಡ್ಕೋತ, ನೀವು ಹೇಳಿದಿರ ಅಂತ ಹೇಳ್ತಾ ಇರೋದಲ್ವಾ ಸಮರ್ಥನೆ. ನೀವ್ ಹೇಳಿದ್ಕೆ ನಿಮ್ ಹೇಳಿಕೆಗೆ ನಾನು ಯಾಕೆ ಸಮರ್ಥನೆ ಮಾಡ್ಕೊಳಕ? ನಾನು ಹೇಳ್ಬೋದು ಅಷ್ಟೇ. ನಾನು ಕೂಡ ಈಗ ನೀವೇನ್ ಹೇಳಿದ್ರ ಅದು ಪ್ರಸ್ತಾಪ ಮಾಡಿರ್ತೀವಿ ಅಷ್ಟೇ. ನಾನೇ ಸಮರ್ಥನೆ ಮಾಡ್ಕೊಂಡಿದೀವಿ ಅಂತ ಹೇಳಿ. ಖಾಸಗಿ ಇದ್ರಲ್ಲಿ ಮಾಡಿಸಿದಾಗ ಹತ್ರ ಇಲ್ಲ ಅಂತ ಹೇಳಿದ್ರು. ಹೌದು, ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ಇವತ್ತಿನ ಖಾಸಗಿ ರಿಪೋರ್ಟ್ ಏನಿದೆ ಅದು ಯಾವ್ದೋ ಸಂವಾದ್ ಫೌಂಡೇಶನ್ ಮಾಡಿದ್ದಾರೆ. ಹೈ ಪ್ರಾಬಬಿಲಿಟಿ ಅಲ್ಲಿ ಈ ಸಂವಾದ ಫೌಂಡೇಶನ್ ಮಾಡೋದ್ರಲ್ಲಿ FSL ರಿಪೋರ್ಟ್ನಲ್ಲಿ ಇದೆಯಾ ಹೇಳಿದ್ದಾರೆ ಅಂತ ಇದೆಯಾ? ನೀವೇ ಹೇಳಿ ದಯವಿಟ್ಟು. ಅದು ಸರಿಯಾಗಿ ನೀವು ಓದ್ಬಿಟ್ಟು ಹೇಳಿ. ಇವನ್ ಆ ಸಂವಾದ ಫೌಂಡೇಶನ್ ರಿಪೋರ್ಟ್ನಲ್ಲೂ ಕೂಡ ಖಚಿತವಾಗಿ ಇದೆ ಅಂತ ಹೇಳಿಲ್ಲ. ಅದೇ ನಾನು ಪುನರುಚ್ಚರಿಸ್ತಾ ಇರೋದು. ನನ್ನ ಖಾಸಗಿ ರಿಪೋರ್ಟ್ ಅನ್ನ ನಾನು ಸರ್ಕಾರಿ ರಿಪೋರ್ಟ್ ಅಂತ ನಾನು ನಿಮ್ ಮುಂದೆ ಪ್ರದರ್ಶನ ಮಾಡ್ಬಿಟ್ಟು ಅವ್ರಿಗೆ ಬಿಡುಗಡೆ ಮಾಡುವಂತ ಹೇಳಕ್ಕಾಗುತ್ತೆ? ಎರಡೆರಡು ರೀತಿಯ ರಿಪೋರ್ಟ್ ಬಂತು ಸರ್. ಯಾಕಂದ್ರೆ ಸುರ್ಜೇವಾಲಾ ಅವರು ಕೂಡ ಅದನ್ನೇ ಮಾಡಿದ್ರು. ಆ ರೀತಿ ಇಲ್ವೇ ಇಲ್ಲ. ಸುರ್ಜೇವಾಲಾ ಅವ್ರು ಏನ್ ಹೇಳಿದಾರೆ ನನಗೆ ಗೊತ್ತಿಲ್ಲ. ಮಾಡ್ತಾರೆ ಸರ್. ಇಲ್ಲ ಒಂದ್ ನಿಮಿಷ, ನಾನು ಹೇಳ್ತಾ ಇರೋದು ನಾನು ಅವತ್ತು ಡೇ 1 ಇಂದ ಹೇಳ್ತಾ ಇರೋದು ಸರ್ಕಾರದ ಅಧಿಕೃತ ರಿಪೋರ್ಟ್ ಅಂತಿಮ. ಸಿಂಪಲ್ ಆಸ್ ದಟ್. ಇದರಲ್ಲಿ ಯಾವುದೇ ಗೊಂದಲ ನನಗಿಲ್ಲ, ನಮ್ಮ ಪಕ್ಷಕ್ಕಿಲ್ಲ, ಸರ್ಕಾರಕ್ಕಿಲ್ಲ. ಸರ್ಕಾರದ FSL ರಿಪೋರ್ಟ್ ನಾನು ನೋಡಿಲ್ಲ. ಆದರೆ ಖಾಸಗಿ ರಿಪೋರ್ಟನ್ನು ಇನ್ಕನ್ಕ್ಲೂಸಿವ್ ರಿಪೋರ್ಟನ್ನು ಕನ್ಕ್ಲೂಸಿವ್ ಮಾಡೋಕ್ಕೆ